ಬೇಡ ಪುಟ್ಟ, ಐ ಆಮ್ ಫೈನ್ ನೌ. ನಿನ್ಗೇನಾದ್ರೂ ಆಗಿದ್ರೆ ಯಾಕೆ ಹೀಗೆಲ್ಲ ಮಾಡ್ಕೊತೀಯ ನೀನು? ವೈ ಎಮೋಷನಲ್, ನೋ ಎಮೋಷನಲ್. ಡಾಕ್ಟರ್ ಎಲ್ಲ ಹೇಳಿದ್ದಾರೆ ಇವ ಇನ್ನೊಂದೆರಡು ದಿನದಲ್ಲಿ ಸರಿಯಾಗಿ ಓಡಾಡ್ಕೊಂಡಿರ್ತಾನೆ ಅಂತ. ನಮ್ಮ ಜಾಕಿ ಸ್ಟ್ರಾಂಗು. ಪುಟ ಪ್ಲೀಸ್ ಲಿವ್ ಇಟ್. ಅವ್ರು ಯಾರೋ ಚಿಲ್ಲರೆ ರೌಡಿಗಳು. ನಾನು ಸ್ವಲ್ಪ ಹುಷಾರಾಗ್ಲಿ, ಆಮೇಲೆ ನಾನೇ ಅವ್ರನ್ನ ವಿಚಾರಿಸ್ಕೊತೇನೆ. ಇವ ಪ್ಲೀಸ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಲ್ವಾ? ಉಳಿದಿದ್ದು ಅವ್ರು ನೋಡ್ಕೋತಾರೆ. ಈಗ ಆಗಿರೋ ಅನಾಹುತನೇ ಸಾಕು. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವ್ ಏನ್ ಮಾಡ್ಬೇಕಿತ್ತು? ಅಯ್ಯೋ ಏನೂ ಆಗಲ್ಲ ಬಿಡಿ ಸರ್, ಇದೊಂಥರ ಗಟ್ಟಿ ಪಿಂಡ. ಹೌದೌದು, ದೇವರು ಒಂದೊಂದು ಸರ್ತಿ ವೇಲು, ಚೂಡಿದಾರ, ಲೂನ ಎಲ್ಲ ಬಂದು ಕಾಪಾಡ್ಬಿಡುತ್ತೆ. ರಿಯಲಿ ರೈಟ್. ನೀವೇ ಯುವ ಸರ್ನ ಒಂಟಿ ಆಗ್ಬಿಟ್ಟಿದ್ದು ಅಂತ ರಘು ಸರ್ಗೆ ಹೇಳ. ಅಯ್ಯೋ ನಿನ್ನ ತಮ್ಮ ಅಂತಾನಮ್ಮ, ಹಂಗೆ ಮಾತ್ರ ಮಾಡಬೇಡ. ನೀನೇನಾದರೂ ಹಂಗೆ ಹೇಳಿದ್ರೆ ನಮ್ಮಣ್ಣ ನನ್ನ ಮಗನ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಅವನ ಪಕ್ಕದಲ್ಲಿ ನನಗೊಂದು ಬಡ್ಡ ಕೊಟ್ಬಿಡ್ತಾನೆ. ಪ್ಲೀಸ್ ಇದು ಜಾಸ್ತಿ ಓವರ್ ಆಗಾಡ್ದೆ ಸೈಲೆಂಟ್ ಆಗಿದ್ರೆ ಒಳ್ಳೇದು. ಭಾರಿ ಇದೆ ನೀನು ನೋಡೋಕೆ, ಬಾಬ್ರಿ ಡಾಲು. ಹಂಗೆ ಯಾಮಾರ್ಬಿಟ್ರೆ ಬರೀ ಡೋಲು. ಇವ ಇನ್ಮೇಲೆ ಯಾವುದು ಇಂಥ ಕೆಲ್ಸಗಳಿಗೆಲ್ಲ ಹೋಗ್ಬೇಡ. ನಂದಿತಾಗೆ ಕೆಟ್ಟ ಕನ್ಸು ಬಿದ್ದಿತ್ತು, ಅವಳು ನನ್ಗದು ಹೇಳಿದ್ಲು. ನಾನು ಅಂಥದ್ದೆಲ್ಲ ಏನೂ ಆಗಲ್ಲ ಅಂತ ಇಗ್ನೋರ್ ಮಾಡಿದೆ. ನಂದಿತಾ ಅವಳು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅಪ್ಪ ಪ್ಲೀಸ್ ಅಪ್ಪ, ನಾನು ಇವಾಗ ರಿಕವರಿ ಆಗ್ತಾ ಇದ್ದೀನಿ. ಅವ್ರ ಹೆಸರನ್ನ ನನ್ನ ಮುಂದೆ ತೆಗಿಬೇಡಿ. ಏನ್ ಪ್ರಾಣ ಇಟ್ಕೊಂಡಿದಾರಪ್ಪ? ಬೆಳಗ್ಗೆ ಎದ್ದು ಅವ್ರ ಮುಖ ನೋಡಿದ್ದಕ್ಕೆ ಇವತ್ತು ನನ್ನ ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿರೋದು. ದೇವ್ರೆ, ನನ್ನ ಮಗ ನನ್ನ ಮೇಲೆ ಕೋಪಿಸ್ಕೊಂಡ್ರು ಪರವಾಗಿಲ್ಲ, ನನ್ನ ದ್ವೇಷ ಮಾಡಿದ್ರು ಪರವಾಗಿಲ್ಲ, ಅವನಿಗೇನು ತೊಂದರೆ ಆಗ್ದಂಗೆ ನೋಡ್ಕೊಳಪ್ಪ. ಈಗ ಅವನ ಮೈಯಲ್ಲಿ ಯಾರ ರಕ್ತ ಹರಿತಿದ್ಯೋ, ಯಾರು ಅವನು ಪ್ರಾಣ ಉಳಿಸಿದ್ರೋ ಅವರಿಂದಾನೆ ಇದೆಲ್ಲ ಆಯ್ತು. ಅವ್ರ ಮುಖ ಕಂಡ್ರೇನೆ ಆಗಲ್ಲ ಅಂತಿದ್ದ. ಎಲ್ಲ ಅರ್ಥ ಆಗೋ ಒಂದು ದಿನ ಬರುತ್ತೆ, ಕಾಯ್ಲೇಬೇಕು. ಕೊಬ್ಬು ನೋಡು, ಚುಚ್ಚಿಸ್ಕೊಂಡು ಅಯ್ಯೋ ಅಪ್ಪ ಅಂತ ಬೆಡ್ ಮೇಲೆ ಮಲಗಿದ್ರು ಕೊಬ್ಬು ಕಮ್ಮಿ ಆಗಿಲ್ಲ. ಇನ್ನೊಂದೆರಡು ಸರಿ ಸರಿಯಾಗಿ ಚುಚ್ಚಬೇಕಿತ್ತು. ಇವ ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಅದೇನು ಆಕ್ಷನ್ ತಗೋಬೇಕು ಅದಕ್ಕೆ ಹೇಳ್ತೀನಿ. ನೀನು ಆರಾಮಾಗಿ ರೆಸ್ಟ್ ತಗೋ. ಓಕೆ, ಯು ಟೇಕ್ ರೆಸ್ಟ್. ಬಂದು ಎಲ್ರು ಹೋಗೋಣ. ಸರಿ ಸರ್, ನೀವೆಲ್ಲ ಹೋಗಿರಿ, ನಾನು ಯುವ ಸರ್ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ.